ಯೇಸು ಕ್ರಿಸ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಮಗೆ ಈ ತಿಂಗಳು, ಈ ದಿನಾಂಕ, ಈ ವಾರ, ಈ ಸಮಯ, ಈ ಸ್ಥಳದಲ್ಲಿ ಗಾಸ್ಪಲ್ ಟ್ರಕ್ ಬೇಕು ಅಂತ ಮುಂಚಿತವಾಗಿ ಕೇಳಿರ್ತಾರೆ. ನಾವು ಕೂಡ ಪ್ರಾರ್ಥನಾ ಪೂರ್ವಕವಾಗಿ ಗಾಸ್ಪಲ್ ಟ್ರಕ್ನ ಎಲ್ಲ ಸಿದ್ಧತೆಯ ಕಾರ್ಯವನ್ನ ನೋಡಿ ಪ್ರೇಯರ್ ಮಾಡಿ ವಾಹನವನ್ನು ತೆಗೆದುಕೊಂಡು ಹೋಗೋದಕ್ಕೆ ಸಿದ್ಧರಾಗ್ತೀವಿ. ಗಾಸ್ಪಲ್ ಟ್ರಕ್ ತೆಗೆದುಕೊಂಡು ಹೋಗ್ಬೇಕಾದ್ರೆ ನಮಗೆ ಒಂದು ಒಳ್ಳೆ ಹೊಸ ಅನುಭವ. ಸುತ್ತ ಇರೋ ಜನಗಳು ಆ ಗಾಸ್ಪಲ್ ಟ್ರಕ್ ನೋಡ್ಬೇಕಾದ್ರೆ ನಿಮಗೊಂದು ಒಳ್ಳೆಯ ಸುದ್ದಿ, ನಿಮ್ಮ ದುಃಖ ಸಂತೋಷವಾಗುವುದು, ಈ ಒಂದು ಕೋಟ್ಸ್ನೆಲ್ಲ ಬಹಳ ವಿಶೇಷವಾಗಿ ನೋಡ್ತಾ ಇರ್ತಾರೆ. ನಾವು ರೀಚ್ ಆಗಬೇಕಾಗಿರುವ ಸ್ಥಳ ಬಂದಿದ್ದ ಕೂಡಲೇ ಎಲ್ಲ ಮಕ್ಕಳು ಗಾಡಿಯಿಂದ ಓಡಿ ಬರ್ತಾ ಇರ್ತಾರೆ. ನಮ್ಗದನ್ನ ನೋಡಿ ಬಹಳ ಸಂತೋಷ ಆಗುತ್ತೆ. ನಾವು ಗಾಡಿ ಪಾರ್ಕ್ ಮಾಡಕ್ಕೆ ಅಂತ ಹೋದಾಗ ಸುತ್ತಲಿರುವ ಜನಗಳು ಬಹಳ ಕುತೂಹಲದಿಂದ ಯಾವುದಿದು ವಾಹನ ವಿಶೇಷವಾಗಿದೆಯಲ್ಲ, ವ್ಯತ್ಯಾಸವಾಗಿದೆಯಲ್ಲ ಅಂತೇಳಿ ಗಾಡಿ ನೋಡಕ್ಕೆ ಅಂತಾನೆ ಸುತ್ತಲೂ ಜನ ತುಂಬಿ ಬರ್ತಾರೆ. ಎಲ್ರಿಗೂ ಒಂಥರ ಕುತೂಹಲ, ಏನಿರ್ಬೋದು, ಏನ್ ಮಾಡ್ತಾರೆ ಅಂತ. ಅದೇ ಸಂದರ್ಭದಲ್ಲಿ ನಮ್ಮ ತಂಡದವರು ಯಾರಿಗೂ ಡಿಸ್ಟರ್ಬ್ ಆಗದೆ ರೀತಿಯಲ್ಲಿ ಒಂದು ಸ್ಥಳವನ್ನು ನೋಡಿ ಅಲ್ಲಿ ಪಾರ್ಕ್ ಮಾಡಿ ಗಾಡಿಯ ಎಲ್ಲ ಸಿದ್ಧತೆಯ ಕಾರ್ಯಗಳನ್ನ ಅವರು ಆರಂಭ ಮಾಡ್ಕೊತಾರೆ. ಸ್ಟೇಜ್ ಸೆಟಪ್ ಮಾಡ್ತಾರೆ, ಡೋರ್ ಕೆಳಗಿಳಿಸ್ತಾರೆ, ಎಲ್ಲ ಸೇಫ್ಟಿ ಮೆಜರ್ಸ್ ಚೆಕ್ ಮಾಡಿ ಸೌಂಡ್ ಸಿಸ್ಟಮ್ ಎಲ್ಲ ಕನೆಕ್ಟ್ ಮಾಡ್ಕೊತಾರೆ. ಕುತೂಹಲದಿಂದ ಸುತ್ತಲೂ ನೆರೆದಿರುವ ಜನಗಳಲ್ಲಿ ದೊಡ್ಡ ಆಶ್ಚರ್ಯ, ಏನೊಂದು ಗಾಡಿ ತರ ಇತ್ತಲ್ಲ, ಇವಾಗ ನೋಡಿದ್ರೆ ದೊಡ್ಡ ವೇದಿಕೆ ಆಯ್ತಲ್ಲ ಅಂತ. ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ನಮ್ಮ ತಂಡದವರು ಆರಾಧನೆಯನ್ನು ಆರಂಭಿಸ್ತಾರೆ. ಕೂಡಿ ಬಂದಿರುವ ಜನಗಳು ಕೂಡ ಬಹಳ ಸಂತೋಷದಿಂದ ಕೈ ತಟ್ಟುತ್ತಾ ಹಾಡುಗಳನ್ನು ಆಡುತ್ತಾ ಕಾರ್ಯಕ್ರಮದಲ್ಲಿ ಮುಂದುವರಿಯುತ್ತಾರೆ. ನಮ್ಮ ತಂಡದವರು ಕೆಲವೊಂದು ಡ್ಯಾನ್ಸ್ ಸ್ಕಿಟ್ ಮೂಲಕವಾಗಿ ಅವರು ಕಾರ್ಯಕ್ರಮವನ್ನು ಕೊಡುವವರಾಗಿರ್ತಾರೆ. ಅನಂತರ ನಮ್ಮನ್ನು ಆಹ್ವಾನಿಸಿರುವಂತಹ ಸೇವಕರು ಬಂದಿರುವ ಜನಗಳಿಗೆ ಒಳ್ಳೆಯ ಶುಭ ಸಂದೇಶವನ್ನ ಸಾರಿ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲ ನನ್ನ ಬಳಿಗೆ ಬನ್ನಿ, ನಾನು ನಿಮಗೆ ವಿಶ್ರಾಂತಿಯನ್ನು ದಯಪಾಲಿಸುತ್ತೇನೆ ಎಂಬುದಾಗಿ ಯೇಸು ಹೇಳಿದ ವಾಕ್ಯವನ್ನು ಸಾರಿ ಹೇಳುತ್ತಾ ಕ್ರಿಸ್ತನ ಪ್ರೀತಿಯನ್ನು ಜನಗಳಿಗೆ ಹಂಚುತ್ತಾರೆ. ನನ್ನ ನಂಬುವುದಾದರೆ ನಂಬುವ ಪ್ರತಿ ಮನುಷ್ಯನು ಪಾಪದಿಂದ ಬಿಡುಗಡೆಯಾಗಿ ಬದುಕುವನು. ಕೊನೆಯದಾಗಿ ಬಂದಂತಹ ಜನಗಳಿಗೆ ಶುಭಾಶಯ ಕೋರುತ್ತಾ ಶುಭ ಉಂಟಾಗಲಿ ಎಂಬುದಾಗಿ ಹಾರೈಸಿ ಕೂಡಿ ಬಂದಿರುವ ಜನಗಳ ಕುಟುಂಬಕ್ಕಾಗಿ, ಅವರ ಆಶೀರ್ವಾದಕ್ಕಾಗಿ, ಮಕ್ಕಳಿಗಾಗಿ, ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆಯ ವೇಳೆಯಲ್ಲಿ ಕೂಡಿ ಬಂದಿರುವಂತಹ ಜನಗಳು ಅಳುತ್ತಾ ತಮ್ಮ ದುಃಖವನ್ನೆಲ್ಲ ದೇವರ ಬಳಿ ಹಂಚಿಕೊಳ್ಳುತ್ತಾ ಎಲ್ಲರೂ ಪ್ರಾರ್ಥನೆ ಮಾಡೋದು ನೋಡಬೇಕಾದ್ರೆ ಬಹಳ ಸಂತೋಷ ಆಗುತ್ತೆ. ಪ್ರಾರ್ಥನೆ ಮುಗಿದು ಜನಗಳು ಹೋಗ್ಬೇಕಾದ್ರೆ ಬಹಳ ಧೈರ್ಯದಿಂದ, ಸಂತೋಷದಿಂದ, ನಿರೀಕ್ಷೆ, ಭರವಸೆಯಿಂದ ಹೋಗೋದು ನೋಡಬೇಕಾದ್ರೆ ನಮಗೆ ಬಹಳ ಸಂತೋಷ ಉಂಟಾಗುತ್ತೆ. ಈ ಗುಡ್ ನ್ಯೂಸ್ ಗಾಸ್ಪಲ್ ಟ್ರಕ್ ನಿಮಗೊಂದು ಒಳ್ಳೆಯ ಸುದ್ದಿ, ನಿಮ್ಮ ದುಃಖ ಸಂತೋಷವಾಗುವುದು ಎನ್ನುವ ಈ ಒಂದು ಸುವಾರ್ತೆಯ ಬಂಡೆಯನ್ನ ನಿಮ್ಮ ಪ್ರಾಂತ್ಯಗಳಲ್ಲಿ ಉಪಯೋಗಿಸುವುದಕ್ಕೆ ಸ್ಕ್ರೀನ್ನಲ್ಲಿ ಕಾಣುವಂತಹ ದೂರವಾಣಿ ಸಂಖ್ಯೆಗೆ ನೀವು ಸಂಪರ್ಕಿಸಬಹುದು. ದೇವರ ಚಿತ್ತ ಪರಮಂಡಲದಲ್ಲಿ ನೆರವೇರುವ ಪ್ರಕಾರ ನಮ್ಮ ಕರ್ನಾಟಕ ರಾಜ್ಯದಲ್ಲಿಯೂ ಯೇಸುವಿನ ನಾಮದಲ್ಲಿ ನೆರವೇರಲಿ. ಆಮೇನ್.